ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ. ದಯಮಾಡಿ ಪದಾಧಿಕಾರಿಗಳು ಧನ್ಯವಾದಗಳು ಸರ್. ಇದೇ ಸಂದರ್ಭದಲ್ಲಿ ಪತ್ರಕರ್ತೆಯರ ಸಂಘ ಆಯೋಜಿಸಿರುವ ಶ್ರೀ ಸಿದ್ದರಾಮಯ್ಯ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತರು, ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಆದಂತಹ ಶ್ರೀಯುತ ನಾಗಮೋಹನ್ ದಾಸ್ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಹಿರಿಯ ಪತ್ರಕರ್ತರಾದಂತಹ ಪೂರ್ಣಿಮಾ ಮೇಡಮ್ ಅವರೇ, ಸಂಘದ ಅಧ್ಯಕ್ಷರಾದಂತಹ ಪದ್ಮ ಶಿವಮೊಗ್ಗ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಂಜುಳಾ ಅವರೇ, ಹಾಗೂ ವಿಶೇಷವಾದಂಥ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರುವ ಶ್ರೀಮತಿ ಪುಷ್ಪಾ ಗಿರಿಮಾಜಿ ಅವರೇ, ವಿಶೇಷವಾಗಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ಸುಶೀಲಾ ಸುಬ್ರಹ್ಮಣ್ಯ ಮೇಡಮ್ ಅವರೇ ಹಾಗೂ ಶ್ರೀಮತಿ ಹೇಳಾ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯ ಪತ್ರಕರ್ತರು, ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ಪತ್ರಕರ್ತೆಯರ ಸಂಘ ಆಯೋಜಿಸಿದೆ. ಸಂಘದ ಅಧ್ಯಕ್ಷರು ಮತ್ತು ನಾನು ಸುಮಾರು ತಿಂಗಳಿಂದ ಒಂದು ಚರ್ಚೆ ಮಾಡಿದೆ. ಒಂದು ಪ್ರಶಸ್ತಿಯನ್ನು ಕೊಡಬೇಕು, ಯಾಕೆಂತಂದರೆ ಪತ್ರಕರ್ತರಿಗೆ ಪ್ರಶಸ್ತಿಗಳನ್ನು ಕೊಡ್ತಾನೆ ಇರ್ತದೆ. ಅದು ಮಾಧ್ಯಮ ಅಕಾಡೆಮಿ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು. ಆದರೆ ಅಲ್ಲಿ ಮಹಿಳೆಯರಿಗೆ ಪ್ರಶಸ್ತಿ ಸಿಗುವಂಥದ್ದು ಭಾಳ ಕಡಿಮೆ. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಒಬ್ಬ ಮಹಿಳಾ ಪತ್ರಕರ್ತರು ಕೂಡ ಬಂದಿಲ್ಲ. ಕೆಲವರು ಫೋನ್ ಮಾಡಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಹೀಗಾಗಿ ಪತ್ರಕರ್ತೆಯರಿಗೆ ಒಂದು ಪ್ರಶಸ್ತಿ, ದತ್ತಿನಿಧಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಅಧ್ಯಕ್ಷರ ಮುಂದೆ ಇಟ್ಟಾಗ ಅವರು ಕೂಡ ಒಪ್ಕೊಂಡ್ರು. ಯಾರ ಹೆಸರಲ್ಲಿ ಪ್ರಶಸ್ತಿ ಇರಬೇಕು ಅಂತಂದಾಗ ಸಹಜವಾಗಿ ನನ್ನ ಸ್ವಾರ್ಥ ಕೂಡ ಇತ್ತು. ಇದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಹೆಸರಿನಲ್ಲಿ ಒಂದು ಪ್ರಶಸ್ತಿ, ದತ್ತಿನಿಧಿ ಪ್ರಶಸ್ತಿ ಸ್ಥಾಪನೆ ಮಾಡೋಣ ಅಂತ ಹೇಳಿದಾಗ ಅವರು ಒಪ್ಕೊಂಡಿದ್ದಕ್ಕಾಗಿ ನಾನು ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಇಬ್ಬರು ಹಿರಿಯರು ಮಾತಾಡಿದರು. ಅದು ಸುಶೀಲಾ ಸುಬ್ರಹ್ಮಣ್ಯ ಮೇಡಮ್ ಅವರಂತೂ ಒಳ್ಳೆ ಬಂದೂಕಿಂದ ಹೊರಪಿಂದ ಬುಲೆಟ್ ಥರ ಮಾತಾಡೋದು. ನಿಜವಾಗ್ಲೂ ಕೂಡ ಇವು ಸಾಯಂಕಾಲ ಆಗಿ ಬಿಟ್ಟಾಗ್ತಾವೆ. ಈ ವಯಸ್ಸಿನಲ್ಲೂ ಕೂಡ ಎಷ್ಟು ಜೋರು ಧ್ವನಿನಲ್ಲಿ ಮಾತಾಡೋದು ಅಂತಂದರೆ ನಮ್ಗೆಲ್ಲರೂ ಕೂಡ ನಿಜವಾಗಿ ಅವರೊಂದು ಆದರ್ಶ ಅಂತಲೇ ಹೇಳಬೇಕು. ಇನ್ನು ವಿಶೇಷವಾಗಿ ನಾಗಮೋಹನ್ ದಾಸ್ ಸರ್ ಅವ್ರ ಬಗ್ಗೆ ಹೇಳೋ ಅಗತ್ಯ ಏನಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಸಂವಿಧಾನ ಓದು ಅನ್ನೋವಂಥ ಒಂದು ವಿಶೇಷವಾದಂಥ ಅಭಿಯಾನವನ್ನು ಅವರು ಇಡೀ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಂವಿಧಾನದ ಬಗ್ಗೆ ತಿಳುವಳಿಕೆ ಯಾರೂ ಇಲ್ಲ, ತಿಳ್ಕೊಳ್ಳೋದು ತುಂಬ ಕಡಿಮೆ ಜನ. ಅದರಲ್ಲೂ ಮಕ್ಕಳಲ್ಲಿ ಸಂವಿಧಾನ ಓದು ಅನ್ನೋ ಅಭಿಯಾನದ ಮೂಲಕ ಆ ಸಂವಿಧಾನದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇರೋದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ಕಾರ್ಯ ಅಂತ ಇಷ್ಟಪಡ್ತಾರೆ. ನನಗೊಂದು ಹೆಮ್ಮೆ ಏನು ಅಂತಂದರೆ ನಮ್ಮೂರಿನವರು, ಅವರು ರಿಟೈರ್ಡ್ ಆದರೂ ಕೂಡ ಒಂದು ದಿವಸ ಕೂಡ ಮನೇಲಿ ಕೂತಿಲ್ಲ. ನನಗೆ ಕೇಳ್ತಿದ್ದೆ, ಏನು ಸರ್ ಊರಿಗೆ ಹೋಗ್ತೀರಾ ಹೆಂಗೆ ಅಂತ ಹೇಳಿ. ಇಲ್ಲ, ಟೈಮ್ ಸಿಕ್ಕಲ್ಲ, ನಾನು ಇಡೀ ರಾಜ್ಯ ಓಡಾಡ್ತಾ ಇರ್ತೀನಿ ಅಂತ. ಇಡೀ ರಾಜ್ಯ ಓಡಾಡ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಯುವ ಸಮೂಹದಲ್ಲಿ ಒಂದು ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನವನ್ನು ಸಾರ್ ಅವರು ಮಾಡ್ತಾ ಇದ್ದಾರೆ. ಅದು ಕೂಡ ಶ್ಲಾಘನೆ ಅಂತ ನನ್ನ ಸಂದರ್ಭಕ್ಕೆ ಇಷ್ಟಪಡ್ತೇನೆ. ಹಲವಾರು ಜನ ಹಿರಿಯ ಪತ್ರಕರ್ತರು ಇರೋದ್ರಿಂದ ನಾನು ಕಿರಿಯನಾಗಿ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಆದರೂ ನನ್ನ ಒಂದು ಎರಡು ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತಿನ ದಿನಗಳಲ್ಲಿ ಪತ್ರಿಕೋದ್ಯಮ ಯಾವ ಕಡೆ ಹೋಗ್ತಾ ಇದೆ ಅಂತ ನಮ್ಮ ಹಿರಿಯ ಪತ್ರಕರ್ತರಾದಂಥ ಸುಶೀಲಾ ಮೇಡಮ್ ಅವರು ಹೇಳೋದು ನಿಜವಾಗೂ ಕೂಡ ಒಂದು ಬೇಸರನೇ ಇದೆ. ಯಾಕಾಯ್ತಂದರೆ ತಲೆ ಉಪಯೋಗಿಸ್ಬೇಕು ಅಂತ ಅವರು ಸಲಹೆ ಕೊಟ್ಟರು. ನಿಜವಾಗ್ಲೂ ತಲೆ ಉಪಯೋಗಿಸೋಂಥ ಪತ್ರಕರ್ತರು ಭಾಳ ಅಪರೂಪ ಆಗ್ಬಿಟ್ಟಿದ್ದಾರೆ. ಅದು ಹೊಸ ಜನ್ರೇಷನ್ ಪತ್ರಕರ್ತರು ಏನಿದ್ದಾರೆ ಬೆರಳು ಉಪಯೋಗಿಸ್ತಾರೆ ಹೊರತು ಯಾರು ತಲೆ ಉಪಯೋಗಿಸಲ್ಲ. ನಾವೆಲ್ಲ ಸುದ್ದಿ ಹುಡ್ಕೊಂಡು ಹೋಗ್ತಿದ್ವಿ. ನಮ್ಮ ದಿನೇಶ್ ಸರ್ ಬೇಕು, ಜೆ ಮೋಹನ್ ಸರ್ ಇದ್ದಾರೆ, ಸುದ್ದಿಗೆ ಹುಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈಗ ಸುದ್ದಿಗೆ ಹುಡ್ಕೊಂಡು ಬರಬೇಕು ಅಂತ ಎಲ್ಲರೂ ಭಾವಿಸ್ತಾರೆ. ಕೂತಿರೋ ಜಾಗದಲ್ಲೇ ಸುದ್ದಿ ಮಾಡೋಗ್ತಾರೆ. ಯಾಕೆಂತಂದರೆ ಈಗ ಸುದ್ದಿ ಅಂತಂದರೆ ಬರೀ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿದೆ. ಈ ಕಳೆದ ಒಂದು ವಾರದಿಂದ ಏನೆಲ್ಲ ಬೆಳವಣಿಗೆಗೆ ನಡೀತಾ ಇದ್ದಾರೆ. ಬೆಳಗ್ಗೆ ಆದರೆ ಪತ್ರಿಕೆಗಳಲ್ಲೂ ಟಿ ವಿಗಳಲ್ಲೂ ಅದೇ ಸುದ್ದಿ. ನನ್ನಂತೂ ಮೀಡಿಯಾದವ್ರು ಕೇಳೋದು ಒಂದೇ ಪ್ರಶ್ನೆ, ಸಿ ಎಮ್ ಡೆಲ್ಲಿಗೆ ಹೋಗ್ತಾರೆ, ಸಿ ಎಮ್ ಡೆಲ್ಲಿಗೆ ಹೋಗ್ತಾರೆ.
CM ಹೇಳಿದ್ರು ಫೋನ್ ಬಂದರೆ ನಾನು ಹೋಗ್ತೀನಿ ಅಂತ. ಅದಾದ್ಮೇಲೆ ಕ್ವಶನ್ ಚೇಂಜ್, ಫೋನ್ ಬಂತಾ ಇಲ್ಲಪ್ಪ ಬಂದಿಲ್ಲ, ಬಂದರೆ ಹೇಳ್ತೀನಿ. ಯಾವಾಗ ಬರ್ಬೋದು ಸರ್ ಫೋನು? ನನಗೇನು ಗೊತ್ತು, ಯಾವ ಫೋನ್ ಬಂದಾಗ ನಾನು ನಿಮ್ಗೆ ಹೇಳ್ತಿದ್ದೆ. ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಯಾರೆ, ಡೆಲ್ಲಿಯಿಂದ ಫೋನ್ ಬಂತ. ಹೀಗಾಗಿ ನಮ್ಮ ಸುತ್ತಮುತ್ತ ಹಲವಾರು ಬೆಳವಣಿಗೆ ಇರ್ತಾರೆ. ಅದನ್ನೆಲ್ಲವನ್ನೇ ಮರೆತು ಈ ಜನರಿಗೆ ಏನು ಅನುಕೂಲ ಆಗುತ್ತೆ ಅಂತ ಸುದ್ದಿಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಯಾರು ಕೂಡ ಮಾಡ್ತಾ ಇಲ್ಲ. ಯಾಕೆಂದರೆ ಪತ್ರಿಕೆ ಓದೋದಾಗಿರ್ಬೋದು, TV ಚಾನಲ್ ನೋಡೋದಾಗಿರ್ಬೋದು, ನಾವು ಕೊಟ್ಟಿದ್ದನ್ನ ಓದ್ತಾರೆ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೀಗಾಗಿ ಇದನ್ನು ಸುಧಾರಣೆ ಹಾದಿಗೆ ತರೋದು ಭಾಳನೇ ಕಷ್ಟ. ಈಗ ನಾವು ಸೆಕ್ರೆಟರಿಯೇಟ್ ರೌಂಡ್ಸ್ ಮಾಡಬೇಕಾದ್ರೆ ನೋಡ್ತಿದ್ದೀವಿ, ನಮ್ಮ ಶ್ರೀಧರು ಮೂರ್ತಿ ಅವರು ಇದ್ದಾರೆ. ಎಲ್ಲ ಮಿನಿಸ್ಟರ್ ಆಫೀಸ್ಗಳಿಗೂ ಹೋಗ್ತಾ ಇದ್ವಿ ನಾವು, ಏನಿದೆ ಸರ್, ಏನಿದೆ ಸುದ್ದಿ ಅಂತ. ಈ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತೂ ಇವೇ ಇಲ್ಲ, ಇದೆಲ್ಲ ಬಿಟ್ಟಿದ್ದಾರೆ. ಅಭಿವೃದ್ಧಿ ಪತ್ರಿಕೋದ್ಯಮ ಆಗಿರ್ಬೋದು, ತನಿಖಾ ಪತ್ರಿಕೋದ್ಯಮ ಆಗಿರ್ಬೋದು. ಪೂರ್ಣಿಮಾ ಮೇಡಮ್ ಅವರು ಚೆನ್ನಾಗಿ ಗೊತ್ತು, ಅವರು ಕೂಡ ಉದಯವಾಣಿ ಸಂಪಾದಕರಾಗಿದ್ದರು. ಈಗ ಯಾರು ಕೂಡ ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ವಾದಿಗಳನ್ನೇ ಕೇಳಲ್ಲ. ಏನಿದ್ರು ರಾಷ್ಟ್ರೀಯ ಏನಂತಿದೆ, ಒಂದು ರಾಷ್ಟ್ರೀಯ, ಒಂದು ಸಿನಿಮಾ, ಇಲ್ಲ ಒಂದು ಕ್ರೈಮ್. ಈ ಪ್ರಶ್ನೆ ಕೇಳೋದು ಅಷ್ಟೇ. ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್. ಅವರು ಆ ಥರ ಹೇಳಿದ್ದಾರೆ, ನಿಮ್ಮ ಪ್ರತಿಕ್ರಿಯೆನ ಇವ್ರು ಈ ಥರ ಹೇಳಿದರೆ ನೀವು ಅದಕ್ಕೇನೆ ಹೇಳ್ತೀರ. ಮೈಕ್ ಇಟ್ಕೊಂಡು ಆ ಪ್ರಶ್ನೆಗಳಿಗೆ ಹೇಳ್ತಾರೆ ಬಿಟ್ಟೆ ಹಲವಾರು ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ರೈತರ ಸಮಸ್ಯೆ ಆಗಿರ್ಬೋದು, ಮಹಿಳೆಯರ ಸಮಸ್ಯೆ ಆಗಿರ್ಬೋದು, ಬಡವರ ಸಮಸ್ಯೆ ಆಗಿರ್ಬೋದು. ಆ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ. ಅದು ಕೂಡ ಹಾಗೆ ಬೆಳ್ಕೊಂಬಂದ್ಬಿಟ್ಟಿದೆ. ಏನಾಗಿದೆ ಮೇಡಮ್ ಹೇಳಿದ್ರೆ, ಸತ್ಯದ ಸುದ್ದಿಗಳನ್ನು ಕುಡಿದೆ ಅಂತ. ಈಗ ಸುದ್ದಿ ಬಂಡವಾಳ ಅಂತಾರೆ, ಸುದ್ದಿ ಬಂಡವಾಳನೇ ಸುಳ್ಳು. ಆ ಸುಳ್ಳನ್ನು ಸತ್ಯ ಮಾಡೋಕ್ಕೋಸ್ಕರ ನಾನಾ ಕಸರತ್ತುಗಳನ್ನು ಮಾಡ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಮುಂಚೆ ಹೇಳೋರು, ಯಾವುದನ್ನ ಸುದ್ದಿ ಕೊಡೋಕ್ಕೆ ಮುಂಚೆ ನೀವು ಅದೊಂದು ಕೋರ್ಟ್ ತೊಗೋಬೇಕು, ಅವ್ರ ಹತ್ರ ಕ್ಲಾರಿಫಿಕೇಷನ್ ತೊಗೋಬೇಕು ಅಂತ. ಈ ಸುದ್ದಿ ಕೊಟ್ಬಿಟ್ಟು ಆಮೇಲೆ ಅದನ್ನು ಸತ್ಯ ಮಾಡೋಕ್ಕೋಸ್ಕರ ನಮ್ಮ ಇದು ನಿಜ ಅಲ್ವಾ ಸರ್, ಇದು ನಿಜ ಅಲ್ವಾ ಅಂತ ನಮ್ಮನೆ 20 ಸತಿ ಕೇಳಿ ನಮಗೆ ಟೂರ್ ಬಂದ್ಬಿಡುತ್ತೆ, ಸತ್ಯನೋ ಸುಳ್ಳು ಏನು ಅಂತ. ಹೀಗಾಗಿ ಎಲ್ಲ ಡೈಲಿ ಫೋನ್ ಮಾಡ್ತಾರೆ, ಏನು ಸರ್ TV ಮೇಲೆ ನೆನ್ನೆಂದೆ ಹಿಂಗೆ ಓದ್ತಾ ಇದೆ ಅಂತ. ಅದಕ್ಕೆ ನಾನು ಹೇಳಿದೆ, ನೀವು TV ನೋಡಿದ್ರೆ ಎಲ್ಲ ನಡೀತಾ ಇದೆ, ನೀವು TV ನೋಡಿಲ್ಲ ಅಂದರೆ ಏನು ನಡೀತಾ ಇದೆ ಅಂತ ಅರ್ಥ. ದಯವಿಟ್ಟು TV ಬಂದ್ ಮಾಡಿ ಒಂದು ವಾರ, ಎಲ್ಲ ಶಾಂತವಾಗಿರುತ್ತೆ. ನೀವು TV ನೋಡ್ತಾ ನಿಮ್ಮ ತಲೆನೂ ಕೆಡುತ್ತೆ, ನಮ್ಮ ತಲೆನೂ ಕೆಡ್ಸಕ್ಕೆ ನೀವು ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇದು ನಡೀತಾರಂಥ ಬೆಳವಣಿಗೆಗಳು ಆ ಥರ ಆಗಿದೆ. ಹೊಸ ತಲೆಮಾರಿನ ಜರ್ನಲಿಸ್ಟ್ಗಳು ಏನಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ಒಂದು ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಈಗ ಸಂವಿಧಾನ ಓದುವಂಥ ಯಾವ ರೀತಿ ನಾಗಮೋಹನ್ ದಾಸ್ ಅವರು ಮಾಡ್ತಾ ಇದ್ದಾರೆ, ಅದೇ ರೀತಿ ಹೊಸ ಜನ್ರೇಷನ್ ಪತ್ರಕರ್ತರಲ್ಲಿ ಸುದ್ದಿ ಯಾವ ಥರ ಇರಬೇಕು, ಅದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಈಗ ನಾವೆಲ್ಲ ರಿಪೋರ್ಟಿಗೆ ಹೋಗ್ಬೇಕಾದ್ರೆ ನಮ್ಮ ಸುದ್ದಿ ಹೋದರೆ ಎಷ್ಟು ಜನ ಓದಿಲ್ಲ ಅಂತ ನಾವು ಲೆಕ್ಕ ಹಾಕ್ತಾಯಿದ್ವಿ. ಈಗ ನಾವು ಕೊಡೋ ಸುದ್ದಿನ ಓದ್ತಾರೆ ಬಿಡ್ತಾರೆ, ಕೊಟ್ಬಿಟ್ಟು ಕೈ ತೊಳ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಭಾವನೆ ನಾವು ಬಂದ್ಬಿಡಿ. ಹೀಗಾಗಿ ಪತ್ರಿಕೋದ್ಯಮ ವಿಶ್ವಾಸಾರ್ಹತೆಯನ್ನೆಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದೆ ಅಂತ ನನ್ನ ಅನಿಸಿಕೆ. ಈಗ ಸಾರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ, ಅದೇ ಎಲ್ಲೋ ಒಂದು ಕಡೆ ಶಾಪನೂ ಆಗ್ಬಿಟ್ಟಿದೆ. ಯಾಕೆಂತಂದರೆ ನಾವು ಏನು ಬಂದರೂ ಕೂಡ ಯಾರು ಕೇಳಲ್ಲ, ನಮಗೇನು ಮಾಡಲ್ಲ ಅನ್ನೋದೊಂದು ಮನಸ್ಥಿತಿ. ಬ್ರೇಕಿಂಗ್ ನ್ಯೂಸ್ ಬರೋಟೆ ಜಾಸ್ತಿ ಆಗಿರೋದ್ರಿಂದ ಯಾರು ಫಸ್ಟು ಸುದ್ದಿ ಕೊಡ್ತೀನಿ ಅನ್ನೋದು ಮುಖ್ಯ, ಯಾರು ಸುದ್ದಿ ಬ್ರೇಕ್ ಮಾಡ್ತಾರೆ ಅನ್ನೋದು ಮುಖ್ಯ. ಅದಕ್ಕೆ ಅವ್ರಿಗೆ ಏನು ಗೊತ್ತಿದೆಯೋ ಏನು ಗೊತ್ತಿಲ್ಲೋ ಒಂದು ಸುದ್ದಿ ಕೊಟ್ಬಿಟ್ಟು ಕೈ ಕಳ್ಕೊಂಡ್ಬಿಡ್ತಾರೆ. ಈಗ ನಿನ್ನೆ ಒಂದು ಉದಾಹರಣೆ ಅಂತಂದರೆ ಕ್ಯಾಬಿನೆಟ್ ಮೀಟಿಂಗ್ ಆದಂಥದ್ದು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಾಮಾನ್ಯವಾಗಿ ಯಾರಿಗೂ ಒಳ್ಳೆಯದಾಗೆ ಬಿಡಲ್ಲ. ಹೀಗೆ ಮಾತಾಡೋದು, CM ಹೀಗೆ ಮಾತಾಡೋದು, DCM ಹೀಗೆ ಮಾತಾಡೋದ್ರು, ಮಿನಿಸ್ಟ್ರಿಗೆ ಹೀಗೆ ಮಾತಾಡೋದು ಅಂತ. ನನಗೆ ಬೆಳಗ್ಗೆ ಹೋಮ್ ಮಿನಿಸ್ಟ್ರು ನೆನೆ ಸಿಕ್ಕಿದ್ದು, ಕೇಳಿದ್ರು ಇದೇನಪ್ಪ TV-ನಲ್ಲಿ ನಾನು ಈ ಮಾತಾಡಿದಂತ ಬರ್ತಾಯಿದ್ದೆ, ನಾನು ಏನು ಮಾತಾಡಿಲ್ಲ ಮರೆಯ ಅಂತ ಹೇಳಿ. ಮೋಸ್ಟ್ಲಿ ಕ್ಯಾಬಿನೆಟಲ್ಲಿ ಯಾರೋ ಮೈಕ್ ಇಟ್ಟಿರಬೇಕು, ಬಿಡಿ ಸರ್ ಯಾರಿಗೂ ಕೇಳಿಸ್ದವ್ರು ಅವ್ರಿಗೆ ಕೇಳಿಸಿರುತ್ತೆ ಅಂತ ಹೇಳಿದೆ. ಯಾಕಂದರೆ ಒಬ್ಬ ಪತ್ರಕರ್ತನಾಗಿ ನಾನೀಗ ಈ ಥರ ಮಾತಾಡೋದು ತಪ್ಪು, ಆದರೆ ಈ ನಡೀತಾರಂಥ ಬೆಳವಣಿಗೆಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದು ಕೂಡ ಸೂಕ್ತ ಅಂತ ಅನ್ನಿಸ್ತು. ಹೀಗಾಗಿ ಮಾತುಗಳನ್ನು ಹೇಳಬೇಕಾಯಿತು. ಇನ್ನು ಪತ್ರಕರ್ತರ ಸಂಘದ ವಿಚಾರಕ್ಕೆ ಬಂದರೆ, ನಮ್ಮ ಪತ್ರಿಕೋದ್ಯಮದಲ್ಲಿ ಮೊದಲು ಹೇಳ್ದಂಗೆ ಪುರುಷ ಪ್ರಾಬಲ್ಯನೇ ಜಾಸ್ತಿ. ಅದರ ಭಾರವನ್ನು ಸ್ವಲ್ಪ ಇಳಿಸ್ಕೋಬೇಕು. ಯಾಕೆಂತಂದರೆ ಪತ್ರಿಕಾ ವೃತ್ತಿಯಲ್ಲಿ ಪತ್ರಕರ್ತೆಯರ ಪ್ರಮಾಣ ಹೆಚ್ಚಾದಷ್ಟು ಕೂಡ ಆತ್ಮವಂಚನೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂತಂದರೆ ಅಭಿವ್ಯಕ್ತಿ ಅನ್ನೋದು ಮಹಿಳೆಯರ ಒಂದು ಚೈತನ್ಯದಲ್ಲೇ ಇದೆ. ಪತ್ರಕರ್ತೆಯರು ಸಹಜವಾಗಿ ಅಭಿವ್ಯಕ್ತಿಗೊಂಡಾಗ ಸಮಾಜ ಕೂಡ ಸ್ವಾಸ್ಥ್ಯವಾಗಿರ್ತದೆ. ಈ ಪತ್ರಕರ್ತೆಯರ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನೊಂದು ಮಾತಿದೆ. ಏನಪ್ಪ ಅಂತಂದರೆ, ಇಡೀ ವಿಶ್ವಕ್ಕೆ ಏನು ಕೋವಿಡ್ ಬಂತು, ಆ ಸಂದರ್ಭದಲ್ಲಿ ಆ ಕೋವಿಡ್ ಸನ್ನಿವೇಶವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಮಾನವೀಯವಾಗಿ ನಿರ್ವಹಿಸಿದ್ದು ಮಹಿಳಾ ಅಧ್ಯಕ್ಷರಿರುವ ದೇಶಗಳ ಮಾತ್ರ. ಇವತ್ತಿನವರೆಗೂ ಯುದ್ಧಗಳು ನಡೀತದೆ ಅದನ್ನು ರೋಚಕವಾಗಿ ವಿಜೃಂಭಿಸಿ ಸುದ್ದಿ ಮಾಡಿದಂತಹ ಮಹಿಳಾ ಪತ್ರಕರ್ತರನ್ನೆಲ್ಲೂ ಕೂಡ ನೋಡಿಲ್ಲ.
ಈಗ ನಾವು ಹುಡುಗರಾದರೆ ಒಂದು ಸಣ್ಣ ಸನ್ನಿವೇಶನ ಕೂಡ ಅದನ್ನು ರೋಚಕವಾಗಿ ಸೃಷ್ಟಿ ಮಾಡಿ ಪ್ರಸಾರ ಮಾಡಿಬಿಡ್ತೀವಿ. ಆದರೆ ಮಹಿಳೆಯರು ಸ್ವಲ್ಪ ಯೋಚನೆ ಮಾಡಿ ಬರೀತಾರೆ. ಹೀಗಾಗಿ ಮಹಿಳಾ ಪತ್ರಕರ್ತರ ಅಭಿವ್ಯಕ್ತಿ ಹೆಚ್ಚೆಚ್ಚು ಸಮಾಜಮುಖಿಯಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಆರಂಭದಲ್ಲಿ ದಿರಣಿಕೆಯಷ್ಟು ಮಹಿಳಾ ಪತ್ರಕರ್ತರಿದ್ದರು. ಈಗ ಅವರ ಸಂಖ್ಯೆ ಸ್ವಲ್ಪ ಸಮಾಧಾನ ಆಗೋ ರೀತಿಯಲ್ಲಿ ಬೆಳೀತಾ ಇದೆ. ಅದು ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪತ್ರಕರ್ತರು ಬರಬೇಕಾಗಿತ್ತು, ಬಂದಿಲ್ಲ. ಮುಂದಿನ ದಿನಗಳಲ್ಲಾದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಕನ್ನಡ ಪತ್ರಿಕೋದ್ಯಮವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಮಹಿಳಾ ಪತ್ರಕರ್ತರ ಪಾಲು ಕೂಡ ಜಾಸ್ತಿ ಇದೆ. ಈಗ ಯಾಕೆಂತಂದರೆ ಮೇಡಮ್ ಅವರು ತಮ್ಮ ಅನುಭವವನ್ನು ಇಲ್ಲಿವರೆಗೂ ಅವರು ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸ. ಮಹಿಳಾ ಪತ್ರಕರ್ತರು ಇತ್ತೀಚಿನ ದಿನಗಳಲ್ಲಿ ಪುರವಣಿ ಆಗಿರ್ಬೋದು, ಪಾಕ್ಷಿಕ ಆಗಿರ್ಬೋದು, ಬರೀ ಮಾಸಿಕ ಇದಕ್ಕೆ ಮಾತ್ರ ಸೀಮಿತ ಆಗ್ತಾಯಿದೆ. ಎಲ್ಲ ವಿಭಾಗಗಳು ಕೂಡ ಮತ್ತು ರಾಜಕೀಯ ವರದಿಗಾರಿಕೆ ಮುದ್ರಣ ಕ್ಷೇತ್ರದಲ್ಲಿ ಮಹಿಳಾ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಬೇಕು. ಈಗ ನಾವೆಲ್ಲ ರಿಪೋರ್ಟಿಂಗ್ ಮಾಡುವಾಗ ಈ ನ್ಯಾಷನಲ್ ಮೀಡಿಯಾದಲ್ಲಿ ಇದ್ದಿದ್ದು 1-2 ಇತ್ತು ಮಹಿಳೆಯರು. ಈಗ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಹೇಳೋದು ಮೇಡಮ್ ಅವರು ಲೀಲಾ ಮೇಡಮ್ ಅವರು ಹೇಳೋದು ಎಲ್ಲ ಆದಿ ಬೀದಿಗಳಲ್ಲಿ ನಿಂತು ಅವರು ವರದಿಗಾರಿಕೆ ಮಾಡ್ತಾ ಇರ್ತಾರೆ ಅಂತ. ನಾನು ಕೂಡ ಪ್ರಿಂಟ್ ಮೀಡಿಯಾದಿಂದ ಬಂದಿರೋದ್ರಿಂದ ಈ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ರಾಜಕೀಯ ವಿಡಂಬನೆಗಳ ಮೂಲಕ ರಾಜಕಾರಣಿಗಳನ್ನು ತಿದ್ದುವ ಅವಕಾಶಗಳೇನಿರುತ್ತೆ ಅದನ್ನು ನಾವು ಮಹಿಳಾ ಪತ್ರಕರ್ತರಿಂದ ತಿಳ್ಕೋಬೇಕು. ಯಾಕೆಂತಂದರೆ ಅವರಿಗೆ ತಮ್ಮ ಸಾಮರ್ಥ್ಯದ ಅರಿವು ಏನು ಅನ್ನೋದು ಚೆನ್ನಾಗಿ ಗೊತ್ತಿರ್ತದೆ. ಹೀಗಾಗಿ ರಾಜಕೀಯ ವರದಿಗಾರಿಕೆಯಲ್ಲೂ ಕೂಡ ಮಹಿಳಾ ಪತ್ರಕರ್ತರು ಹಿಂಜರಿಬಾರದು ಅಂತ ನನ್ನ ಅನಿಸಿಕೆ. ಒಂದು ಕುಟುಂಬದಲ್ಲಿರುವಂತಹ ರಾಜಕಾರಣವನ್ನು ಮಹಿಳೆಯರು ಚೆನ್ನಾಗಿ ಅರ್ತಿರ್ತಾರೆ. ಹೀಗಾಗಿ ಮಹಿಳೆಯರು ಪತ್ರಕರ್ತೆಯರಾದರೆ ಮೊದಲು ಕೂಡ ರಾಜಕೀಯ ವಿಶ್ಲೇಷಣೆಗೆ ಮುಂದಾದೆ ರಾಜಕೀಯದ ಒಳ ಮತ್ತು ಹೊರಹೋಗುಗಳನ್ನು ಅವರು ಚೆನ್ನಾಗಿ ಆಳವಾಗಿ ಅರ್ಥಕೊಳ್ಬೋದು, ಇತರರಿಗಿಂತ ಸಶಕ್ತವಾಗಿ ಅವರು ಅಂದಾಜು ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮಹಿಳೆಯರು ಒಂದು ದೇಶದ ಚುಕ್ಕಾಣಿಗಿರಿದು ಯುದ್ಧಗಳಿಗೆ ಕರೆ ಕೊಟ್ಟಂಥ ಯಾವುದೇ ಉದಾಹರಣೆ ಇಲ್ಲ. ಆದರೆ ಯುದ್ಧ ಎದುರಾದಾಗ ಸಮರ್ಥವಾಗಿ ನಿರ್ವಹಿಸಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಇದಕ್ಕೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಅಥವಾ ಇಂದಿರಾ ಗಾಂಧಿಯವರು ಆಗಿರ್ಬೋದು. ಹೀಗಾಗಿ ಪತ್ರಕರ್ತೆಯರಿಗೆ ಇರುವ ಕೌಶಲ್ಯವನ್ನು ಪತ್ರಿಕಾ ರಂಗ ಇವತ್ತು ಸೂಕ್ಷ್ಮವಾಗಿ ಬಳಸಿಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ರಾಜಕೀಯ ವರದಿಗಾರಿಕೆ, ವಿಡಂಬನಾ ಶೈಲಿ ಬರಹ, ವ್ಯಂಗ್ಯಚಿತ್ರ ರಚನೆಗಳು ಕೂಡ ರಾಜ್ಯಾದ್ಯಂತ ಇರುವ ಪತ್ರಕರ್ತೆಯರನ್ನು ನಾವು ಅವರೊಳಗಿನ ಪ್ರತಿಭೆಯನ್ನು ಹೊರಗಡೆ ತರುವಂಥ ಕೆಲಸವನ್ನು ಮಾಡಬೇಕು. ಇದಕ್ಕೆ ಕರ್ನಾಟಕ ಪತ್ರಕರ್ತೆಯರ ಸಂಘವೇ ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯ ಅನ್ವೇಷಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂತಂದರೆ ಮಹಿಳೆಯರಿಗೆ ಒಳನೋಟ ಗಾಢವಾದದ್ದು. ಈ ಒಳನೋಟಗಳು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಅಭಿವೃದ್ಧಿಗೆ ಒಂದು ರೀತಿಯ ಸಂರಚನೆ ಆಗಬಲ್ಲದು ಅನ್ನೋದು ನನ್ನ ಅಭಿಪ್ರಾಯ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಈ ಬಾರಿ ಮಾಧ್ಯಮ ಅಕಾಡೆಮಿಗೆ ಯಾರನ್ನ ಅಧ್ಯಕ್ಷನ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮಹಿಳೆಯರನ್ನೇ ಮಾಡೋದು ಸೂಕ್ತ ಅನ್ನೋದೊಂದು ಅಭಿಪ್ರಾಯ ವ್ಯಕ್ತಾಯಿತು. ಹೀಗಾಗಿ ಆಯೇಷಾ ಖಾನಮ್ ಅವರನ್ನು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ನೇಮಕ ನಿರ್ಧಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡರು. ರಾಜ್ಯಾದ್ಯಂತ ಇರುವ ಎಲ್ಲ ಮಗ್ಗನ್ಗಳಲ್ಲಿ ಕೆಲಸ ಮಾಡುವ ಮಹಿಳಾ ಪತ್ರಕರ್ತರನ್ನು ಒಗ್ಗೂಡಿಸುವುದು ಸುಲಭ ಕೆಲಸ ಅಲ್ಲ. ಆದರೆ ಸಂಘ ಈ ಕೆಲಸ ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಇವತ್ತು ಇಬ್ಬರು ಪ್ರಶಸ್ತಿ ಪುರಸ್ಕೃತರು 40 ವರ್ಷಗಳಿಂದ ಏಕಾಂಗಿಯಾಗಿ ಆರ್ಥಿಕ ವಿಚಾರ ಮತ್ತು ವಿಶ್ಲೇಷಣೆಗಳನ್ನು ಒಳಗೊಂಡ ಸದರ್ನ್ ಎಕನಾಮಿಕ್ಸ್ ಪತ್ರಿಕೆಯನ್ನು ವಾತಾಡ್ತಾ ಇರೋಂತಹ 92, ಅವರಿಗೆ ಯಾರು ಕೂಡ 92 ಅಂತ ಹೇಳೋಕ್ಕೆ ಯಾಕೆ ಅಂತಂದರೆ ಕಂಚಿನ ಕಂಡದವರು. ಹೀಗಾಗಿ ಅವರು ಅಧ್ಯಯನಕ್ಕೆ ಏನಿಲ್ಲ ಪುಸ್ತಕ ಪ್ರಕಟಣೆಯಲ್ಲಿ ತೊಡಗಿದ್ದಾರೆ. ಅವರ ಲವಲವಿಕೆ ಮತ್ತು ಜೀವನ ಪ್ರೀತಿ ಮತ್ತು ವೃತ್ತಿಬದ್ಧತೆ ಸದಾ ನಮ್ಮಂಥ ಕಿರಿಯ ಪತ್ರಕರ್ತರಿಗೆ ಯಾವತ್ತು ಆದರ್ಶಪ್ರಾಯವಾಗಿರುತ್ತೆ. ಜೊತೆಗೆ ಇನ್ನು ಶ್ರೀಮತಿ ನೀಲಾ ಅವರು ಚಿಕ್ಕಮಗಳೂರಿನ ಜಿಲ್ಲಾ ವರದಿಗಾರರಾಗಿದ್ದುಕೊಂಡು ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ತೆರಳಿ ಸೂಕ್ಷ್ಮ ವರದಿಗಳನ್ನು ಕೊಟ್ಟಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ. ಅದು 25 ವರ್ಷಗಳ ಹಿಂದೆ ಜನಗಳ ಆಶೋತ್ತರವನ್ನು ಅರಿತು ಅವರು ಏನೇನು ಆಗಬೇಕು ಅದನ್ನೆಲ್ಲ ನೋಡಿ, ಜೊತೆಗೆ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ಬರೆಯೋದು, ಪ್ರವಾಹದ ವಿರುದ್ಧ ಈಜಂತೆ ಅವರ ವೃತ್ತಿಬದ್ಧತೆ ಕೂಡ ಕಿರಿಯ ಪತ್ರಕರ್ತರಿಗೆ ಮಾದರಿ ಅಂತ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಮುದ್ದೆ ಹೇಳಿದಂಗೆ ಇತ್ತೀಚೆಗೆ ತನಿಖಾ ಪತ್ರಿಕೋದ್ಯಮ ಬಿದ್ದೋಗಿದೆ, ಎಲ್ಲೂ ನಡೀತಾ ಇಲ್ಲ. ಯಾರಿಗಾದರೂ ಒಂದು ತನಿಖಾ ಪತ್ರಿಕೋದ್ಯಮಕ್ಕೆ ಒಂದು ತನಿಖಾ ವರದಿ ಕೊಡಿ ಅಂತಂದರೆ ಮೇಲೆ ಕೈಗೆ ನೋಡ್ತಾರೆ, ನಮಗೆ ಯಾಕೆ ಬೇಕು ಸಾದರೂ ಏನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಹೀಗಾಗಿ ಅಭಿವೃದ್ಧಿ ಪತ್ರಿಕೋದ್ಯಮ ಮತ್ತು ತನಿಖಾ ಪತ್ರಿಕೋದ್ಯಮಕ್ಕೆ ಮತ್ತೆ ಅವಕಾಶಗಳು ಸಿಗುವಂಥ ಕೆಲಸವನ್ನು ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹೊಸ ಜನ್ರೇಷನ್ ಏನಿದ್ದಾರೆ, ಈಗ ಯೂನಿವರ್ಸಿಟಿಗಳಿಂದ ಯಾರು ಬರ್ತಾರೆ ಪತ್ರಕರ್ತರು, ಅವರಿಗೆ ಮೈಕ್ ಹಿಡ್ಕೊಂಡ್ರೆ ಅದೇನೋ ಒಂದು ಶಕ್ತಿ. ಲೋಗೋ ಹಿಡ್ಕೊಂಡು ಒಂದು ಪ್ರಶ್ನೆ ಕೇಳಿಬಿಟ್ರೆ
ಇವತ್ತು ನಾನು ಪ್ರಶ್ನೆ ಕೇಳೋದಕ್ಕೂ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಅಂತ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳೋದೇ ಅವರಿಗೆ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಯಾಕೆಂತಂದರೆ ಮೀಡಿಯಾ ಅಂತಂದರೆ ಅದೊಂದು ಪ್ರಬಲ ಮಾಧ್ಯಮ. ಅದರಿಂದ ಆ ಮೂಲಕ ನಾವು ಜನರಿಗೆ ಅನುಕೂಲ ಆಗುವಂಥ ಹಲವಾರು ಕೆಲಸಗಳನ್ನು ಮಾಡ್ಬೋದು. ಯಾಕೆಂತಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ನೋಡಿದಂಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಇತ್ತು. ಅವತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಅನ್ನೋದು ಇದೇ ಹೋಗಿದ್ದರೆ ನಮ್ಮ ದೇಶದಲ್ಲಿ ಅಭಿವೃದ್ಧಿಯನ್ನು ಬೆಳಕು ಕಾಣುವಂಥ ಸಾಧ್ಯನೇ ಆಗ್ತಿರಲಿಲ್ಲ. ಅವತ್ತು ಪತ್ರಿಕೆಗಳಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ನಮ್ಮ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಸರ್ಕಾರಗಳಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಸುದ್ದಿಗಳನ್ನು ಬರೀತಾರೆ. ಪತ್ರಕರ್ತರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅವರ ಬರೀತಾ ಇದ್ದಂಥ ಸುದ್ದಿಗಳು ಅತಿ ಹೆಚ್ಚು ಪರಿಣಾಮಕಾರಿಯಾಗಿರ್ತಾ ಇತ್ತು. ಇವತ್ತು ಎಷ್ಟೋ ಜನ ಪತ್ರಕರ್ತರ ವರದಿಗಳಿಗೆ ಸಚಿವರು ರಾಜೀನಾಮೆ ಕೊಟ್ಟಂಥದ್ದು ಇದೆ, ಸರ್ಕಾರಗಳಿಗೆ ಹೋದಂಥದ್ದು ಇದೆ. ಆದರೆ ಇತ್ತೀಚಿನ ದಿನಗಳಂಥ ಯಾವುದೇ ವರದಿಗಳು ಕೂಡ ನಮ್ಮಲ್ಲಿ ಬರ್ತಾ ಇಲ್ಲ. ಬರೀ ರಾಜಕೀಯಕ್ಕೆ ಅಥವಾ ಸಿನಿಮಾಕ್ಕೆ ಅಥವಾ ಅಪರಾಧ ಇಂಥ ಸುದ್ದಿಗಳಿಗೆ ಮಾತ್ರ ನಾವು ನಮ್ಮನ್ನು ಸೀಮಿತಗೊಳಿಸ್ಕೊಳ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಏನು ಬೇಕೋ ಆ ಕಡೆ ನಾವು ನೋಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಇದೇ ರೀತಿ ಹೋದರೆ ಈಗಾಗಲೇ ಈ ಟಿ ವಿ ಚಾನಲ್ಗಳು TRP ಅಂತೂ ಭಾಳ ಕೆಳಮಟ್ಟಕ್ಕೆ ಹೋಗ್ತಾನೆ ಇದೆ. ಜನ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ, ಮೊಬೈಲ್ ಫೋನ್ ಬಂದಮೇಲಂತೂ ನ್ಯೂಸನ್ನು TVಗಳಲ್ಲಿ ನೋಡೋದು ಕಡಿಮೆ. ಮೊಬೈಲಲ್ಲೇ ಏನು ಬೇಕೋ ಅವ್ರು ನೋಡ್ಕೊಳ್ತಾರೆ, ನ್ಯೂಸು ಬಂದ್ ಮಾಡ್ತಾರೆ. ಹೀಗಾಗಿ ಜನರನ್ನು TVಗಳ ಮುಂದೆ ಕೂಡಿಸುವಂಥ, ಜನರನ್ನು ನ್ಯೂಸ್ ನೋಡುವಂತೆ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾಯಿದೆ. ಹೀಗಾಗಿ ಪತ್ರಿಕೋದ್ಯಮ ವಿಶ್ವಾಸಾರ್ಹತೆ ಕಳ್ಕೊಳ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನ್ನ ಮಾತುಗಳನ್ನು ಆಲಿಸಿದ ತನ್ನೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಮತ್ತು ಇನ್ನೊಂದು ಪೂರ್ಣಿಮಾ ಮೇಡಮ್ ಅವರು ಒಂದು ಸಲಹೆ ಕೊಟ್ಟರು. ನೀವು ವಾರ್ತಾಲಯತೆಯಿಂದ ಹಲವಾರು ಪ್ರಶಸ್ತಿಗಳನ್ನು ಕೊಡ್ತಾರೆ. ಅದೇ ರೀತಿ ನಂಜನಗೂಡು ತಿರುಮಲಾಂಬ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಪತ್ರಕರ್ತರಿಗಾಗಿ ಮೀಸಲಿಡಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಕೂಡ ಈ ವಿಚಾರವನ್ನು ನಾನು ಮುಖ್ಯಮಂತ್ರಿಗಳ ಗಮನಿಸಿಕೊಂಡು ಮುಂದಿನ ವರ್ಷದಿಂದಲೇ ಆ ಪ್ರಶಸ್ತಿಯನ್ನು ಮಹಿಳಾ ಪತ್ರಕರ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಈಗ ನಮ್ಮ ಸರ್ಕಾರ ಪತ್ರಕರ್ತರಿಗೋಸ್ಕರ ಮುಖ್ಯಮಂತ್ರಿಗಳ ಆರೋಗ್ಯ ಸಂಜೀವನಿ ಯೋಜನೆ ಕೂಡ ಜಾರಿಗೆ ಬಂದಿದೆ. ಅದರಲ್ಲಿ ಪತ್ರಕರ್ತರಿಗೂ ಸಿಗುತ್ತೆ, ಅದನ್ನು ಅವ್ರಿಗೇನು ಇಲ್ಲ ಅಂತ ಏನಿಲ್ಲ. ಅದಕ್ಕೆ ಹೇಳಿದರು ಅಧ್ಯಕ್ಷರು, ಮೇಡಮ್ ಪತ್ರಕರ್ತರಿಗೆ ನಮ್ಮ ಮೆಡಿಕಲ್ ಫೆಸಿಲಿಟಿ ಬೇಕು ಅಂತ. ಅದರಲ್ಲಿ ಸಿಗುತ್ತೆ. ಆಮೇಲೆ ಪೆನ್ಷನ್ ಇರೋದು, ಪೆನ್ಷನ್ದಂತೂ ಅದು ದೊಡ್ಡ ಕತೆ. ಯಾಕೆಂತಂದರೆ ನಮ್ಮಲ್ಲಿ ಪೆನ್ಷನ್ ತಗೊಳ್ತಾರೋದು ಬರೀ 240 ಜನ ಸರ್. ದಿನೇಶ್ ಸಾರು ಚೆನ್ನಾಗಿ ಗೊತ್ತು, ಇಲಾಖೆನಲ್ಲಿ ಹೆಚ್ಚು ವರ್ಷ ಕೆಲಸ ಮಾಡೋದು. ಅದಕ್ಕೆ ಯಾಕಿರೋ ನಿಬಂಧನೆಗಳನ್ನು ನೋಡಿಬಿಟ್ರೆ ಯಾರಿಗೂ ಪೆನ್ಷನ್ನೇ ಸಿಗಬಾರ್ದು, ಆ ಥರ ಇದೆ. ಸರ್ಕಾರ ದುಡ್ಡು ಕೊಡುತ್ತೆ, ಆದರೆ ಪೆನ್ಷನ್ ಸಿಗೋಲ್ಲ. ತಟ್ಟೆ ತುಂಬ ಊಟ ಇರ್ತದೆ, ಅದು ತಿನ್ನಬಾರ್ದು, ನೋಡ್ಕೊಂಡಿರ್ಬೇಕು. ಹೀಗಾಗಿ ಅದನ್ನೆಲ್ಲ ಕಂಡೀಷನರ್ಸ್ನೆಲ್ಲ ಈಗ ಸಡಿಲ ಮಾಡ್ತಾಯಿದ್ವಿ. ಯಾಕೆಂತಂದರೆ ರಿಟೈರ್ಡ್ ಆದಮೇಲೆ ಸರ್ಕಾರ ಕೊಡುವಂಥ ಪೆನ್ಷನ್ನಲ್ಲಿ ಏನೋ ಅವರೇನು ಮನೆ ಕಕ್ಕಂತೂ ಆಗೋಲ್ಲ. ಅವ್ರಿಗೆ ಔಷಧಿಗೂ ಮದ್ದು ಮಾತ್ರೆಗೆ ಅನುಕೂಲ ಆದರೆ ಅದೇ ಸಾಕಾಗುತ್ತೆ. ಆದರೆ ಸೌಲಭ್ಯ ಎಲ್ರಿಗೂ ತಲುಪಬೇಕು. ಸಾವಿರಾರು ಜನ ಅರ್ಜಿ ಹಾಕ್ತಾರೆ, ಆದರೆ ಕೊನೆಗೆ ಉಳ್ಕೊಳ್ಳೋದು ಒಂದು 4-5 ಜನ ರೀತಿ ಅರ್ಹರಾಗ್ತಾರೆ. ಹೀಗಾಗಿ ಏನಾದರಲ್ಲಿ ಕಠಿಣವಾದ ನಿಬಂಧನೆಗಳನ್ನ ಹಾಕಿದ ಅದನ್ನೆಲ್ಲ ಕೂಡ ಸಡಿಲ ಮಾಡಿದ್ವಿ ಸರ್. ಅದನ್ನು ಎಲ್ರಿಗೂ ಕೂಡ ನಿವೃತ್ತರಿಗೆ ಪೆನ್ಷನ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇವೆ. ಇನ್ನೂ ಪತ್ರಕರ್ತರಲ್ಲಿ ಇನ್ನೂ ಹಲವಾರು ಬೇಡಿಕೆಗಳು ಸಂಘದ ತಂಡಕ್ಕೆ ಒಂದು ಜಾಗ ಬೇಕು ಅಂತ ಕೇಳಿದೆ. ನೀವೆಲ್ಲಾದರೂ ಒಂದು ಜಾಗವನ್ನು ಹುಡುಕಿ ಕೊಟ್ಟರೆ ಅದನ್ನು ಹಿಂದೆ ದೊರಕಿಸ್ಕೊಡೋ ವಿಚಾರದಲ್ಲಿ ಪ್ರಯತ್ನಗಳನ್ನು ಮಾಡಬಹುದು ಅಂತ ತಿಳಿಸಿ ನಾನು ಮುಗಿಸ್ತೇನೆ. ನಮಸ್ಕಾರ.